ಬೆಂಗಳೂರಿನಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಅಂತಂದ್ರೂ ಕೂಡ ಮರ ಧರೆಗುರುಳುವಂತಹ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಜಯನಗರದ 4th T ಬ್ಲಾಕ್ ಅಲ್ಲೂ ಕೂಡ ಆಟೋ ಮೇಲೆ ಮರ ಬಿದ್ದಿರುವಂತಹ ಘಟನೆ ನಡೆದಿದೆ. ನಾನೀಗ ಘಟನೆ ನಡೆದಿರುವಂತಹ ಜಾಗದಲ್ಲಿದ್ದೀನಿ, ನಿಮಗೆ ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇರಬಹುದು, ಸುಮಾರು ಒಂದು ಮಧ್ಯಾಹ್ನ 1:30 ಹೊತ್ತಿಗೆ ಈ ಒಂದು ಬೃಹತ್ ಮರ ಏನಿದೆ ಆ ಮರ ಬುಡ ಸಮೇತವಾಗಿ ಬಿದ್ದಿರುವಂತಹ ದೃಶ್ಯಾವಳಿಯನ್ನ ಕಾಣ್ತಾ ಇದ್ದೀರಾ. ಈ ಆಟೋ ಡ್ರೈವರ್ ಏನಿದ್ದಾರೆ ಅಂದ್ರೆ ಈ ಒಂದು ನೀವೀಗ ಆಟೋ ಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಅದ್ರ ಒಳಗಡೆ ಯಾರಾದ್ರೂ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಬದುಕುಳಿಯುವಂತಹ ಚಾನ್ಸಸ್ ಇರ್ತಾ ಇರಲಿಲ್ಲ. ಆದ್ರೆ ಸುದೈವವಶಾತ್ ಆಟೋವನ್ನ ಪಾರ್ಕ್ ಮಾಡಿ ಊಟಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಆಟೋದಿಂದ ಜಸ್ಟ್ ಇಳಿತಾ ಇದ್ದ ಹಾಗೆ ಈ ಒಂದು ಮರ ಬಿದ್ದಿರುವಂತಹದ್ದು. ಸೊ ಹಾಗಾಗಿ ಅವರಿಗೆ ಗಂಭೀರವಾಗಿ ಗಾಯ ಏನಾಗಿಲ್ಲ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ಸ್ಥಳಕ್ಕೆ ಫಾರೆಸ್ಟ್ ಟೀಮ್ ಅವರು ಕೂಡ ಬಂದಿರುವಂತದ್ದು, ಮರ ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಆಟೋನ ಪರಿಸ್ಥಿತಿ ನೋಡಿದ್ರೆ ಅಕಸ್ಮಾತ್ ಅದ್ರ ಒಳಗಡೆ ಯಾರಾದ್ರೂ ಪ್ಯಾಸೆಂಜರ್ ಅಥವಾ ಡ್ರೈವರ್ ಯಾರಾದ್ರೂ ಇದ್ದಿದ್ರೆ ಕಂಪ್ಲೀಟ್ ಆಗಿ ಏನು ಅವರ ನಜ್ಜುಗುಜ್ಜಾಗಿ ಹೋಗು ಆಟೋ ಹೇಗೆ ನಜ್ಜುಗುಜ್ಜಾಗಿದೆಯೋ ಅದೇ ರೀತಿಯಾಗಿ ಅವರಿಗೂ ಕೂಡ ಗಂಭೀರವಾದ ಗಾಯ ಆಗ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಗಂಭೀರವಾದ ಗಾಯ ಆಗಿಲ್ಲ. ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಈಗ ಆಟೋ ಚಾಲಕರನ್ನ ದಾಖಲು ಮಾಡಿರುವಂತಹದ್ದು. ಮಧ್ಯಾಹ್ನ ಸುಮಾರು 1:30 ಹೊತ್ತಿಗೆ ನಡೆದಿರುವಂತಹ ಘಟನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಇಡೀ ರೋಡ್ ಅನ್ನ ಈಗ ಬ್ಲಾಕ್ ಮಾಡಿರುವಂತಹದ್ದು. ಜಯನಗರದಲ್ಲಿ ಸಾಕಷ್ಟು ಜನ ಓಡಾಟವನ್ನ ನಡೆಸ್ತಾ ಇರ್ತಾರೆ, ಸಾಕಷ್ಟು ವಾಹನಗಳು ಓಡಾಟವನ್ನ ನಡೆಸ್ತಾ ಇರ್ತಾರೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಈಗ ಕಂಪ್ಲೀಟ್ ಆಗಿ ರೋಡ್ ಅನ್ನ ಬ್ಲಾಕ್ ಮಾಡಿ ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಬೆಂಗಳೂರಿನಲ್ಲಿ ಎಲ್ಲಂದ್ರೂ ಮರ ಬೀಳುವಂತಹ ಪರಿಸ್ಥಿತಿ ಇದೆ. ಸೊ ಇದನ್ನ ನೋಡಿದ್ರೆ ಆಟೋ ಮೇಲೆ ಹೆಂಗ್ ಬಿದ್ದಿದೆ, ಏನ್ ಹೇಳ್ತೀರಾ? ಇದು ಸುಮಾರು 1-1:30 ಟೈಮಲ್ಲಿ ಆಗಿರೋದು. ಅವರು ಆಟೋ ಇಂದ ಇಳಿದಿದ್ದಾರೆ. ಜಸ್ಟ್ ಇಳಿದಿದ ತಕ್ಷಣ ಅವ್ರಿಗೆ ಮರ ಬಿದ್ದಿದೆ. ಮರ ಬಿದ್ದು ಅವರು ಕೊಂಬೆ ಒಂಚೂರು ಏಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ತಲೆಗೆ. ಇನ್ ಕೇಸ್ 1 ಸೆಕೆಂಡ್ ಲೇಟ್ ಆಗಿ ಅವ್ರು ಏನಾದ್ರು ಇಳಿದಿದ್ರೆ ಅವರು ಪೂರ್ತಿ ಇಲ್ಲೇ ಡೆತ್ ಆಗ್ತಿದ್ರು. ಸೊ ಸರ್ಕಾರ ಈ ಥರ ಹಳೆ ಮರಗಳನ್ನೆಲ್ಲ ಗುರುತಿಸಿ ಅದಕ್ಕೆ ಏನಾದರೂ ಕ್ರಮ ತಗೊಂಡು ಇದನ್ನ ತೆರವು ಮಾಡೋ ಅಂಥದ್ದೋ ಅಥವಾ ಅದ್ರ ಮೇಂಟೆನೆನ್ಸ್ ಆಕ್ಟಿವಿಟಿ ಏನಾದ್ರು ಮಾಡೋ ಅಂಥದ್ದೋ ಇಂಥದ್ದು ಏನಾದ್ರು ಮಾಡಬೇಕು. ಇಲ್ದಿದ್ರೆ ಸಾರ್ವಜನಿಕರಿಗೆ ಈ ಥರ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಭಾಳ ತೊಂದರೆ ಆಗುತ್ತೆ. ಮತ್ತು ಬಡವರು ಜೀವ ಪಾಪ, ಎಲ್ಲರ ಜೀವಕ್ಕೂ ಬೆಲೆ ಇದೆ. ಸರ್ಕಾರ ಇದಕ್ಕೆ ಒಂದು ಒಳ್ಳೆ ಕ್ರಮ ತಗೊಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮರ ಹಳೆ ಮರ ಆಗಿತ್ತಾ ಅಥವಾ ಹಳೆ ಮರ, ಬಹುತೇಕ ಹಳೆ ಮರ ಇದು. ಹೆಚ್ಚು ಕಮ್ಮಿ ಒಂದು 20-30 ವರ್ಷ ಮಳೆಯ ಮರ ಇದು. ಸೊ ಇಂಥ ಹಳೆ ಮರಗಳನ್ನೆಲ್ಲ ಗುರುತಿಸಿ ಏನಾದರೂ ಕ್ರಮ ತಗೊಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮೇಡಮ್, ಇದು 12:45ಗೆ ಮರ ಬಿದ್ದಿರೋದು. ಫಸ್ಟ್ ಬ್ರಾಂಚಸ್ ಬಿತ್ತು, ಆಮೇಲೆ ಇದು ಸ್ವಲ್ಪ ವಾಲ್ದಂಗಾಯ್ತು. ಇಲ್ಲಿ ಸ್ಥಳೀಯ ಶಾಸಕರು ರಾಮಮೂರ್ತಿ ಅವರಿಗೆ ಆಫೀಸವ್ರಿಗೆ ಎಲ್ಲ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ರಾಮಮೂರ್ತಿ ಸರ್ ಅವರು ಎಲ್ಲ ಅವ್ರ ಸ್ಟಾಫ್ ಕಳಿಸ್ಬಿಟ್ಟು ಎಲ್ಲ ತೆಗೆಸ್ಬಿಟ್ಟು ಕ್ಲಿಯರ್ ಮಾಡಿಸ್ತಾ ಇದ್ರು. ಆಮೇಲೆ ಇದೆಲ್ಲ ಒಳಗಡೆ ಟೊಳ್ಳಾಗಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಪರ್ಮಿಷನ್ ತಗೊಂಡು ಕಟ್ ಮಾಡಿಸಿದ್ದಾರೆ. ಇದು ಏನಾಗ್ತಾ ಇದೆ ಅಂದ್ರೆ, ನಾವು ಇಲ್ಲಿ ಯಾವುದೇ ಆದ ವ್ಯಕ್ತಿಗಳಿಗೆ ನಾವು ಯಾರಿಗೂ ಇಲ್ಲಿ ಬ್ಲೇಮ್ ಅಂದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಫಾರೆಸ್ಟ್ ಆಫೀಸ್ನವ್ರದ್ದೇ ತುಂಬಾ ತಪ್ಪು ಅಂದ್ರೆ ತುಂಬಾ ತಪ್ಪು ಮೇಡಮ್. ಒಂದು ಬ್ರಾಂಚ್ ಕಟ್ ಮಾಡಬೇಕು ಅಂತಂದ್ರೆ ನಾವು ಅಲ್ಲಿ 3rd ಬ್ಲಾಕಿಗೆ ಹೋಗಿ ಫಾರೆಸ್ಟ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟು ಬಂದು ಇಲ್ಲಿ ಬಂದು ಕೊಟ್ರು ಅವ್ರು ಯಾವುದೇ ರೀತಿಯಾದ ಇದನ್ನ ಏನು ಪರ್ಮಿಷನ್ ಕೊಡಲ್ಲ. ಸೊ ತುಂಬಾ ಸಾವು ನೋವುಗಳಾಗ್ತಾ ಇದಾವೆ. ಇದೇನು ಅಂದ್ರೆ ಫಸ್ಟ್ ಫಾರೆಸ್ಟ್ ಆಫೀಸ್ನವರು ಎಲ್ಲಿದ್ದಾರೋ ಅವ್ರನ್ನ ಮೊದಲು ನೀವು ನಿಮ್ಮ ಟಿವಿನವ್ರ ಕಡೆಯಿಂದ ನಾವು ಕೇಳ್ಕೊತಾ ಇದೀವಿ, ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಈ ಜಯನಗರದಲ್ಲಿ ತುಂಬಾ ಹಳೇದು, ನಿಮಗೆ ಗೊತ್ತಿರೋ ತರ ಏಷ್ಯಾದಲ್ಲೇ ಫಸ್ಟ್ ಜಯನಗರ. ಈ ಜಯನಗರದಲ್ಲಿ ಮರಗಳು ತುಂಬಾ 50-60 ವರ್ಷದ ಹಳೆ ಮರಗಳು. ಸೊ ಅವರು ಫಾರೆಸ್ಟ್ ಆಫೀಸರ್ಗಳನ್ನ ಕರ್ಕೊಂಬಂದ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ಟು ನೀವು ಎಲ್ಲೆಲ್ಲೆಲ್ಲ ಹಾಳಾಗಿದೆ ಅದೆಲ್ಲ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸಿ ತುಂಬಾ ಹಾಳಾಗಿರೋ ಮರಗಳನ್ನ ತೆಗೆಸ್ಬಿಟ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ನಾವು ನಿಮ್ಗೆ, ಟಿವಿನವ್ರಿಗೆ. ಇಲ್ಲ ಮೇಡಮ್, ಯಾರಿಗೂ ಏನೂ ಆಗಿಲ್ಲ. ಸ್ವಲ್ಪ ಇಲ್ಲಿ ಮಕ್ಕಳು ಒಳಗಡೆ ಆಟ ಆಡ್ತಾ ಇದ್ರು, ಎದ್ರುಕೊಂಡು ಮತ್ತೆ ಒಳಗಡೆಯಿಂದ ಬಂದು ಒಳಗಡೆ ಕರ್ಕೊಂಡೋಗಿದ್ದಾರೆ. ಅವ್ರಿಗೂ ಯಾರಿಗೂ ಏನು ಸಾವು ನೋವು ಏನೂ ಆಗಿಲ್ಲ. ಬಟ್ ಲಾಸ್ಟ್ ಈಗ ಒಂದು 6 months ಬ್ಯಾಕ್ ಲಾಸ್ಟ್ 16th ಮೇನಲ್ಲೂ ಹಿಂಗೆ ಮರ ಬಿದ್ಬಿಟ್ಟು ಆಟೋದವರು ಅವರು ಡ್ರೈವರೇ ಸತ್ತೋಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಫಾರೆಸ್ಟ್ನವರೇ. ಫಾರೆಸ್ಟ್ ಆಫೀಸ್ನವ್ರು ಎಲ್ಲಿದ್ದಾರೆ ಕರ್ಕೊಂಬನ್ನಿ. ಅವ್ರು ಯಾರು ಅಂತ ಇದುವರೆಗೂ ಜಯನಗರದವ್ರು ಯಾರೂ ನೋಡಿಲ್ಲ. ಹೌದು ಮಾಡಿದೀವಿ ಮೇಡಮ್. ಇಲ್ಲೂ ಮಾಡಿದೀವಿ, ಅಲ್ಲಿ 22nd ಮೇನಲ್ಲೂ ಮಾಡಿದೀವಿ, ಮುಂದೆನೂ ಮಾಡಿದೀವಿ, ಎಲ್ಲಾ ಕಡೆನೂ ಮಾಡ್ತಾರೆ. ನೀವು ಇದೇ ರೈನಲ್ಲಿ 36th ಕ್ರಾಸಿಗೆ ಹೋಗಿ ಅಲ್ಲೂ ನೇತಾಡ್ತಾ ಇದೆ ರಂಬೆ. ಇವ್ರು ಯಾವುದೇ ರೀತಿಯಾದ ಫಾರೆಸ್ಟ್ ಆಫೀಸ್ನವರು ಬರೀ ಲಾ ಮಾಡಿದ್ರೆ ಬರಲ್ಲ, ಎಲ್ಲೆಲ್ಲಿ ಟ್ರಿಮ್ಮಿಂಗ್ ಮಾಡಬೇಕು ಅದೆಲ್ಲ ಕೆಲಸಗಳು ಮಾಡಬೇಕು. ಅವ್ರು ಯಾವುದೇ ರೀತಿಯಾದ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಫಾರೆಸ್ಟ್ ಆಫೀಸರ್ಗಳು ಎಲ್ಲಿದ್ದಾರೆ ಕರ್ಕೊಂಬಂದ್ಬಿಟ್ಟು ಇಡೀ ಜಯನಗರದಲ್ಲಿ ಎಲ್ಲಾ ಮರಗಳನ್ನ ಸ್ವಲ್ಪ ಟ್ರಿಮ್ ಮಾಡಿಸ್ಬಿಟ್ಟು ಹಳೆ ಮರಗಳನ್ನ ಎಲ್ಲ ತೆಗ್ಸಿದ್ರೆ ತುಂಬಾ ಒಳ್ಳೇದು ಮೇಡಮ್. ತುಂಬಾ ಥ್ಯಾಂಕ್ಸ್. ಶಶಿ ಮೋಹನ್ ಅಂತ.
ಇದು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಇನ್ನೊಂದ್ಸಲ ನಾನು ನಿಮ್ಗೆ ಆ ಆಟೋದ ದೃಶ್ಯವನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಯಾವ ರೀತಿಯಾಗಿ ಆ ಆಟೋದ ಮೇಲೆ ಒಂದು ದೊಡ್ಡ ಆ ಮರದ ಒಂದು ಕೊಂಬೆ ಅಥವಾ ಆ ಮರ ಏನ್ ನೇರವಾಗಿ ಬಿದ್ದಿದೆ, ಈ ಆಟೋದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅಕಸ್ಮಾತ್ ಇದ್ರ ಒಳಗಡೆ ಯಾರಾದ್ರೂ ಇದ್ದಿದ್ರೆ ಆಗ ಸಿಚುವೇಶನ್ ಏನಾಗ್ತಿತ್ತು ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಕಂಪ್ಲೀಟ್ ಆಗಿ ಆಟೋ ಅನ್ನುವಂಥದ್ದು ಜಖಮಾಗಿ ಹೋಗಿರುವಂತಹ ದೃಶ್ಯಾವಳಿ ಕಾಣಿಸ್ತಾ ಇದೆ. ಇದೇ ಒಂದು ಜಾಗದಲ್ಲಿ ಆಟೋ ಡ್ರೈವರ್ ಇರ್ತಾರೆ, ಇಲ್ಲಿ ಪಾರ್ಕ್ ಮಾಡಿ ಜಸ್ಟ್ ಆತ ಇಳಿದಿರ್ತಾನಷ್ಟೇ ಊಟಕ್ಕೆ ಹೋಗ್ಬೇಕು ಅಂತ ಹೇಳಿ. ಆ ಇಳಿದಂತಹ ಸಂದರ್ಭದಲ್ಲಿ ನೇರವಾಗಿ ಆ ಮರ ಅನ್ನುವಂಥದ್ದು ಬಿದ್ದಿದೆ. ಇಲ್ಲಿರುವಂತಹ ಜನರ ಹೇಳೋ ಪ್ರಕಾರ ಇದು ಹಳೆಯ ಮರ, ಆದಷ್ಟು ಬೇಗ ಇದನ್ನ ಮರವನ್ನ ತೆರವು ಮಾಡುವಂತಹ ಕೆಲಸ ಮಾಡಬೇಕಾಗಿತ್ತು. ಅಪಾಯಕಾರಿ ಮರವನ್ನ ಗುರುತಿಸುವಂತಹ ಕೆಲಸ ಪಾಲಿಕೆ ಮಾಡಬೇಕಾಗಿತ್ತು. ಇತ್ತೀಚೆಗಷ್ಟೇ ಅಕ್ಷಯ್ ಎನ್ನುವಂತಹ ಹುಡುಗ ಮರದ ಕೊಂಬೆ ಬಿದ್ದು ಮೃತರಾಗಿದ್ರು. ಅದಾದ ಬೆನ್ನಲ್ಲೂ ಕೂಡ ಪಾಲಿಕೆ ಅಲರ್ಟ್ ಆಗದೇ ಇರುವಂತಹದ್ದೇ ಈ ರೀತಿಯ ಪ್ರಕರಣ ಹೆಚ್ಚಾಗೋದಕ್ಕೆ ಕಾರಣ. ಇನ್ಮೇಲಾದ್ರೂ ಮರ ತೆರವು ಮಾಡುವಂತಹ ಕೆಲಸ ಪಾಲಿಕೆ ಮಾಡಬೇಕಿದೆ. ಕ್ಯಾಮರಾಮನ್ ಶ್ಯಾಮ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.